ಗಂಡ ಊರ್ ಬಿಟ್ಟು ಇನ್ನೊಂದು ಊರಿಗೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ. ಅವಾಗ ಅವ್ನ್ ಹೆಂಡ್ತಿ ಹೇಳ್ತಾಳೆ, ರೀ ಹೋಗ್ಲೇಬೇಕಿತ್ತಾ, ಇಲ್ಲೇ ಏನಾದ್ರೂ ಕೆಲಸ ಮಾಡ್ಕೊಂಡು ಇರ್ಬೋದಿತ್ತಲ್ಲ ಅಂತ ಹೇಳ್ತಾಳೆ. ಅವಾಗ ಅವಳು ಗಂಡ ಹೇಳ್ತಾನೆ, 2 ವರ್ಷ ಅಲ್ವಾ, ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ನಮ್ಮ ಈ ಕಷ್ಟಕ್ಕೆ, ನಮ್ಮ ಈ ಕೆಟ್ಟ ಪರಿಸ್ಥಿತಿಗೆ ನಾನು ಹೋಗ್ಲೇಬೇಕು. ನನ್ನ ಹತ್ರ ಬೇರೆ ದಾರಿ ಇಲ್ಲ ಕಣೆ. ನಿನ್ಗೆ ಗೊತ್ತಲ್ವಾ, ಇಲ್ಲಿ ಯಾವ ಕೆಲ್ಸಾನು ಸೆಟ್ ಆಗ್ತಾ ಇಲ್ಲ ನನ್ಗೆ. ಇಲ್ಲಿ ನಾನು ದುಡ್ದಿರೋ ದುಡ್ಡಲ್ಲಿ ಮನೆ ಖರ್ಚಿಗೆ ಸಾಲ್ತಾ ಇಲ್ಲ. ಇನ್ನ ನನ್ನ ಮಗಳ ಎಜುಕೇಶನ್ಸ್ ಏನ್ ಮಾಡ್ಲಿ, ಮತ್ತೆ ನನ್ನ ಮನೆ ಕಟ್ಟುವಂತ ಕನ್ಸು ಹೆಂಗ್ ಈಡೇರಿಸ್ಲಿ, ನೀನೇ ಹೇಳು. ಅವಾಗ ಅವ್ನ್ ಹೆಂಡ್ತಿ ಹೇಳ್ತಾಳೆ, ನಮ್ ಬಿಟ್ಟು ಹೆಂಗ್ರಿ ಇರ್ತೀರಾ ನೀವಲ್ಲಿ, ಪ್ಲೀಸ್ ರೀ ಹೋಗ್ಬೇಡ್ರಿ ಅಂತ ಬೇಡ್ಕೊಂತಾಳೆ. ನಾನು ನನ್ ಖುಷಿಗೋಸ್ಕರ ಹೋಗ್ತಾ ಇಲ್ಲ, ನನ್ ಮಗಳ ಭವಿಷ್ಯ ಸಲುವಾಗಿ ಹೋಗ್ತಾ ಇದ್ದೀನಿ. ನಿಮ್ಮಿಬ್ಬರಿಗೂ ಯಾವುದೇ ರೀತಿ ಕೊರತೆ ಆಗ್ಬಾರ್ದು, ನಿಮ್ ಜೀವನದಲ್ಲಿ ಏನು ಕಡಿಮೆ ಬೀಳಬಾರ್ದು, ನೀವು ಖುಷಿಯಾಗಿರ್ತೀರಾ ನಮ್ಮನ್ನ ಬಿಟ್ಟು ಅಂತ ಹೇಳ್ತಾಳೆ. ನಾನ್ ಖುಷಿಯಾಗಿರಲ್ಲ, ಆದ್ರೆ ನಿಮ್ ಖುಷಿಯಲ್ಲಿ ನನ್ ಖುಷಿನ ಕಾಣ್ತೀನಿ. ನಿಮ್ ಖುಷಿ ಸಲುವಾಗಿ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದೀನಿ. ನಾನು ಊರಿಂದ ಬಂದ ಮೇಲೆ ಒಂದು ಒಳ್ಳೆ ಮನೆ ಕಟ್ಸೋಣ, ನನ್ ಮಗಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡ್ಸೋಣ.